ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆಲ್ಲ ಕನ್ನಡ ಯೂಟ್ಯೂಬ್ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ಗೆ ಸ್ವಾಗತ. ಸೊ ನೀವು ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಸೆಲೆಕ್ಟ್ ಮಾಡಿ ಹಾಗೂ ವಿಡಿಯೋನ ಕೊನೆಯವರೆಗೆ ನೋಡಿ. ನಿಮಗೆ ನಮ್ಮ ಕಾಂಟೆಂಟ್ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಶೇರ್ ಮಾಡಿ. ಸೊ ಇವತ್ತಿನ ದಿನದ ನಮ್ಮ ಟಾಪಿಕ್ ಬಂದು ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಎಲ್ಲ ಇಂಡಸ್ಟ್ರೀಸ್ ಅಲ್ಲಿ ನಾವು ಬುಲಿಶ್ ಮೊಮೆಂಟಮ್ ನ ನೋಡ್ತಾ ಇದ್ದೀವಿ. US ಮಾರ್ಕೆಟ್ ಅಲ್ಲಿ ನೋಡಿ ವೆರಿ ಬುಲಿಶ್ ಆಗಿದೆ. ಯುರೋಪಿಯನ್ ಮಾರ್ಕೆಟ್ ಅಲ್ಲಿ ಕೂಡ ಎಲ್ಲ ಇಂಡಸ್ಟ್ರೀಸ್ ಅಲ್ಲೂ ಬುಲಿಶ್ ಮೊಮೆಂಟಮ್ ಇದೆ. ಏಷ್ಯನ್ ಮಾರ್ಕೆಟ್ ಅಲ್ಲೂ ಆಲ್ಮೋಸ್ಟ್ ಎಲ್ಲ ಬುಲಿಶ್ ವೆರಿ ಬುಲಿಶ್ ಮೊಮೆಂಟಮ್ ಅಲ್ಲೇ ಇದಾವೆ. ಆದ್ರೆ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಮಾತ್ರ ಇನ್ನು ಬಿಯರ್ಸೇ ತುಂಬಾ ಆಕ್ಟಿವೇಟ್ ಆಗಿದ್ದಾರೆ. ಸೊ ಬುಲ್ಸ್ ಕಮ್ ಬ್ಯಾಕ್ ಯಾವಾಗ ಆಗುತ್ತೆ ಅಂತ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಇನ್ನು ನಾವು ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ನೋಡ್ತಾ ಬಂದ್ರೆ ಡೌ ಜೋನ್ಸ್ US ಮಾರ್ಕೆಟ್ ಅಲ್ಲಿ ಕಳೆದ 6 ತಿಂಗಳಲ್ಲಿ ನಾವು ಇಲ್ಲಿ ನೋಡಿದ್ರೆ ಅರೌಂಡ್ 11% ರಿಟರ್ನ್ ಬಂದಿದೆ. ಒಪ್ಕೋತೀವಿ, ಇಲ್ಲಿ ವಾಲಟಿಲಿಟಿ ಇದೆ, ಆದ್ರೂ ಕೂಡ ಇಲ್ಲಿ ಅರೌಂಡ್ 11% ರಿಕವರಿ ಇಲ್ಲಿ ಕಂಡಿದೆ US ಮಾರ್ಕೆಟ್. ಹಾಗೂ 1 ಮಂತ್ ಅಲ್ಲಿ 2.54% ರಿಕವರಿ US ನ ಡೌ ಜೋನ್ಸ್ ತೋರಿಸಿದೆ. ನಾಸ್ಡಾಕ್ US IT ಇಂಡೆಕ್ಸ್ ಇದರಲ್ಲಿ ಕೂಡ ನಾವು ನೋಡಿದ್ರೆ 1 ಮಂತ್ ಅಲ್ಲಿ 0.33% ಆದ್ರೆ 6 ಮಂತ್ಸ್ ರಿಟರ್ನ್ ಇಲ್ಲಿ ನೀವು ನೋಡಿದ್ರೆ 16% ರಿಟರ್ನ್ ಇಲ್ಲಿ ಕೊಟ್ಟಿದೆ. ಕಳೆದ 1 ಮಂತ್ ಅಲ್ಲಿ ಆಲ್ಮೋಸ್ಟ್ ಫ್ಲಾಟ್ ಆಗಿದೆ. ಆದ್ರೆ ಕೂಡ 14th ಜನವರಿಯಿಂದ ಇಲ್ಲಿ ಕೂಡ ಒಂದು ರಿಕವರಿ ಬರ್ತಾ ಇದೆ. US ಮಾರ್ಕೆಟ್ ಅಲ್ಲಿ ಕೂಡ ಪಾಸಿಟಿವ್ ಸೆಂಟಿಮೆಂಟ್ ಕಂಟಿನ್ಯೂ ಆಗಿದೆ. ಇನ್ನು FTSE ಇಂಡೆಕ್ಸ್ UK ಇಂಡೆಕ್ಸ್ ಇಲ್ಲಿ ಕೂಡ 1 ಮಂತ್ ಅಲ್ಲಿ 4.33% ಆದ್ರೆ 6 ಮಂತ್ಸ್ ಅಲ್ಲಿ 3.86% ಅಷ್ಟು ರಿಕವರಿನೇ ಇದೆ. ಪಾಸಿಟಿವ್ ಸೆಂಟಿಮೆಂಟ್ ಇಲ್ಲಿ ಕೂಡ ಇದೆ. ನೆಕ್ಸ್ಟ್ ಬಂದು CAC ಇಂಡೆಕ್ಸ್, ಇದು ಫ್ರೆಂಚ್ ಇಂಡೆಕ್ಸ್ ಆಗಿರುತ್ತೆ. ಇದರಲ್ಲಿ ಕೂಡ ನಾವು 1 ಮಂತ್ ಹಾಗೂ 6 ಮಂತ್ಸ್ ನೋಡಿದ್ರೆ ಇಲ್ಲಿ ಕೂಡ ನಿಯರ್ಲಿ 7% ಅಪ್ ಮೂವ್ನ ನಾವು ನೋಡ್ತಾ ಇದ್ದೀವಿ. ಇನ್ನು ಡ್ಯಾಕ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇದು ಫ್ರಾಂಕ್ಫರ್ಟ್ ಸ್ಟಾಕ್ ಎಕ್ಸ್ಚೇಂಜ್ ಜರ್ಮನ್ ಎಕ್ಸ್ಚೇಂಜ್ ಇಲ್ಲಿ ಕೂಡ 6 ಮಂತ್ಸ್ ಅಲ್ಲಿ 16.92%, 1 ಮಂತ್ ಅಲ್ಲಿ 7% ರಿಟರ್ನ್ ಕೊಟ್ಟಿದೆ. ಇಲ್ಲಿ ಕೂಡ ಶೇರು ಮಾರ್ಕೆಟ್ ತುಂಬಾ ಬುಲ್ಲಿಶ್ ಆಗಿದೆ. ಇನ್ನು ನಿಕೈ ಟೋಕಿಯೋ ಸ್ಟಾಕ್ ಎಕ್ಸ್ಚೇಂಜ್ ಜಪಾನ್ ಕಡೆಯಿಂದ ಇಲ್ಲಿ ಕೂಡ 6 ಮಂತ್ಸ್ ಅಲ್ಲಿ 5.45% ಇದೆ. ವಾಲಟಿಲಿಟಿನಲ್ಲಿ ಇಲ್ಲಿ ಕೂಡ ಪಾಸಿಟಿವ್ ಮೂವ್ಮೆಂಟ್ ನೋಡ್ತಾ ಇದ್ದೀವಿ. ಇನ್ನು ನಿಕೈ ಚೈನಾ ಸ್ಟಾಕ್ ಎಕ್ಸ್ಚೇಂಜ್ ಇಲ್ಲಿ ಕೂಡ ಅರೌಂಡ್ 5.45% ಅಷ್ಟು 6 ಮಂತ್ಸ್ ಅಲ್ಲಿ ರಿಟರ್ನ್ ಬಂದಿದೆ. ಈವನ್ 1 ಮಂತ್ ಅಲ್ಲಿ ಕೂಡ ಪಾಸಿಟಿವ್ ಆಗಿದೆ. ಇಲ್ಲಿ ಕೂಡ ಹೆಚ್ಚಿನ ಕರೆಕ್ಷನ್ ಬರ್ತಾ ಇಲ್ಲ, ಒಪ್ಕೋತೀವಿ, ಇಲ್ಲಿ ವಾಲಟಿಲಿಟಿ ಇದೆ, ಆದ್ರೆ ಕೂಡ ಇಲ್ಲಿ ಪಾಸಿಟಿವ್ ಮೂಮೆಂಟಮ್ ಇದೆ. ಇನ್ನು ಹ್ಯಾಂಗ್ಸೆಂಗ್ ಗೆ ಬಂದ್ರೆ 6 ಮಂತ್ಸ್ ಅಲ್ಲಿ ಇಲ್ಲಿ 18% ರಿಟರ್ನ್ ಬಂದಿದೆ. 1 ಮಂತ್ ಅಲ್ಲಿ ಫ್ಲಾಟ್ ಇದೆ, ಹೆಚ್ಚಿನ ಕರೆಕ್ಷನ್ ಇಲ್ಲ, 0.12% ಅಷ್ಟೇ. ಆದ್ರೆ 6 ಮಂತ್ಸ್ ಅಲ್ಲಿ ಇಲ್ಲಿ ಕೂಡ ಒಂದು ಒಳ್ಳೆ ರಿಟರ್ನ್ ಸ್ಟಾಕ್ ಮಾರ್ಕೆಟ್ ಕೊಟ್ಟಿದೆ. ಇನ್ನು SIC ಚೈನಾದ ಮತ್ತೊಂದು ಎಕ್ಸ್ಚೇಂಜ್ ಇಲ್ಲಿ ಕೂಡ 6 ಮಂತ್ಸ್ ಅಲ್ಲಿ 12.67% ರಿಟರ್ನ್ ಬಂದಿದೆ. ಸೊ ಅದಲ್ಲದೆ ನಾವು ತೈವಾನ್ ಇಂಡೆಕ್ಸ್ ಅಲ್ಲಿ ಕೂಡ ನೋಡಿದ್ರೆ ಇದು ಕೂಡ 6 ಮಂತ್ಸ್ ಅಲ್ಲಿ 6.36% ಅಷ್ಟು ರಿಟರ್ನ್ ಕೊಟ್ಟಿದೆ. ವಾಲಟಿಲಿಟಿನಲ್ಲಿ ಪಾಸಿಟಿವ್ ಅಲ್ಲೇ ಇದೆ, ಎಲ್ಲೂ ಬಿಯರ್ಸ್ ಇಲ್ಲಿ ಅಷ್ಟು ಆಕ್ಟಿವೇಟ್ ಇಲ್ಲ. ಇನ್ನು ನಾವು ಪಾಕಿಸ್ತಾನದ ನೋಡಿದ್ರೆ ಪಾಕಿಸ್ತಾನ್ ಇಂಡೆಕ್ಸ್ 1 ಇಯರ್ ಅಲ್ಲಿ ನೋಡಿ ಯಾವ ರೀತಿ ರಿಟರ್ನ್ ಕೊಟ್ಟಿದೆ. ಅರೌಂಡ್ 6,000 ಇದ್ದಿದ್ದು ನಿಯರ್ಲಿ 12,000 ಡಬಲ್ ಆಗಿದೆ. ಈವನ್ 6 ಮಂತ್ಸ್ ಮೂಮೆಂಟಮ್ ನೋಡಿದ್ರೆ ಕೂಡ ಇದು ಅರೌಂಡ್ 8,000 ಇಂದ 12,000 ಗೆ ಬಂದಿದೆ. ಇನ್ನು 1 ಮಂತ್ ಅಲ್ಲಿ ಫ್ಲಾಟ್ ಬಿಟ್ರೆ 6 ಮಂತ್ಸ್ 1 ಇಯರ್ ರಿಟರ್ನ್ ಪಾಕಿಸ್ತಾನದಲ್ಲಿ ಕೂಡ ಪಾಸಿಟಿವ್ ಅಲ್ಲೇ ಹೋಗ್ತಾ ಇದೆ. ಆದ್ರೆ ನಾವು ನಮ್ಮ ಭಾರತದ ಇಂಡಿಯನ್ ಮಾರ್ಕೆಟ್ಗೆ ಬಂದ್ರೆ ನಮ್ಮ ಮೇನ್ ಇಂಡೆಕ್ಸ್ ನಿಫ್ಟಿ 6 ಮಂತ್ಸ್ ಅಲ್ಲಿ 5.38% ನೆಗೆಟಿವ್ ಅಲ್ಲೇ ಹೋಗ್ತಾ ಇದೆ. 1 ಮಂತ್ ಅಲ್ಲಿ ತಗೊಂಡ್ರೆ 1 ಮಂತ್ ಅಲ್ಲಿ ಅರೌಂಡ್ 3% ಇಲ್ಲಿ ನೆಗೆಟಿವ್ ಅಲ್ಲಿ ಹೋಗ್ತಾ ಇದೆ. ಅದಲ್ಲದೆ ನಾವು ಮಿಡ್ ಕ್ಯಾಪ್ ನಿಫ್ಟಿನ ನೋಡಿದ್ರೆ ನಿಫ್ಟಿ ಮಿಡ್ ಕ್ಯಾಪ್ ನಲ್ಲಿ ಇಲ್ಲಿ ಕೂಡ 6 ಮಂತ್ಸ್ ಅಲ್ಲಿ ನಿಯರ್ಲಿ 7% ಕರೆಕ್ಷನ್ ನೋಡಿದ್ವಿ. ಓನ್ಲಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಮಾತ್ರ ಈ ರೀತಿಯ ಕರೆಕ್ಷನ್ ನಾವು ಮಾರ್ಕೆಟ್ ಅಲ್ಲಿ ನೋಡ್ತಾ ಇದೀವಿ. ಇದಕ್ಕೆ ಮೇನ್ ಕಾರಣ ಅಂತ ನೋಡೋದಾದ್ರೆ ಇಲ್ಲಿ FIs ಇಂಡಿಯನ್ ಮಾರ್ಕೆಟ್ ಅಲ್ಲಿ ಸತತವಾಗಿ ಬಿಯರಿಶ್ ಆಗಿರೋದು. ಸೊ ನಾವು ಕಳೆದ ವಿಡಿಯೋಗಳಲ್ಲಿ ಕೂಡ ನೋಡ್ತಾ ಬಂದಿದ್ವಿ, ಸತತವಾಗಿ FIs ಇಂಡಿಯನ್ ಮಾರ್ಕೆಟ್ ಅಲ್ಲಿ ಸೆಲ್ ಮಾಡ್ತಾ ಇದ್ದಾರೆ. ಒಂದ್ ಕಡೆಯಿಂದ DIs ಮ್ಯೂಚುವಲ್ ಫಂಡ್ ಕಂಪನೀಸ್ ಇಂಡಿಯನ್ ಇನ್ವೆಸ್ಟರ್ಸ್ ಸಪೋರ್ಟ್ ಮಾಡ್ತಾ ಇದ್ರೆ FIs ಮಾತ್ರ ಇಂಡಿಯನ್ ಮಾರ್ಕೆಟ್ ಇಂದ ಹೊರಗಡೆನೆ ಹೋಗ್ತಾ ಇದ್ದಾರೆ. ಜನವರಿಲಿ ನೋಡಿ ಸತತವಾದ ಸೆಲ್ಲಿಂಗ್ ಮೋರ್ ದೆನ್ 2,000, 5,000, 4,000, 5,000
ಕ್ರೋರ್ಸ್ ಅಲ್ಲಿ. ಸೊ ಇದೇ ರೀತಿ ಸೆಲ್ಲಿಂಗ್ ಅಲ್ಲೇ ಇದ್ದಾರೆ. ಇದಲ್ಲದೆ ನಾವು ಪ್ರೀವಿಯಸ್ ಮಂತ್ಗಳಲ್ಲಿ ಕೂಡ ಇಲ್ಲಿ ನಾವು ನೋಡಿದ್ರೆ ಡಿಸೆಂಬರ್ ಮಂತ್ ಅಲ್ಲಿ ಕಡಿಮೆ ಅಂತಾನೆ ಹೇಳ್ಬೋದು, 16,000 ಕ್ರೋರ್ಸ್. ಆದ್ರೆ ನವೆಂಬರ್ ಮಂತ್ ಅಲ್ಲಿ 45,000 ಕ್ರೋರ್ಸ್, ಅದಕ್ಕಿಂತ ಹಿಂದೆ ಅಕ್ಟೋಬರ್ ಮಂತ್ ಅಲ್ಲಿ ಮಾತ್ರ ಮೋರ್ ದೆನ್ 1 lakh ಕ್ರೋರ್ಸ್ ಇಲ್ಲಿ ಎಫ್ ಐಸ್ ಸೆಲ್ ಮಾಡಿದ್ರು. ಅದಕ್ಕಿಂತ ಮುಂಚೆ ಸೆಪ್ಟೆಂಬರ್ ಅಲ್ಲಿ 12,000 ಪರ್ಚೇಸ್ ಆದ್ರೆ ಆಗಸ್ಟ್ ಅಲ್ಲಿ 20,000 ಕ್ರೋರ್ಸ್ ಅಷ್ಟು ಸೆಲ್ ಮಾಡಿದ್ರು. ಆಗಸ್ಟ್ ಗಿಂತ ಹಿಂದೆ ಆ ಟೈಮಲ್ಲಿ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಎಫ್ ಐಸ್ ಬುಲ್ಲಿಶ್ ಆಗಿದ್ರು. ಆದ್ರೆ ಈಗ ಮಾತ್ರ ಸತತವಾದ ಸೆಲ್ಲಿಂಗ್ ಮೂಡ್ ಅಲ್ಲೇ ಇದ್ದಾರೆ. ಸೊ ಇವರು ಸೆಲ್ಲಿಂಗ್ ಮೂಡ್ ಅಲ್ಲಿ ಇರೋಕೆ ಕಾರಣ ಅಂತಂದ್ರೆ ಅವ್ರಿಗೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಅಷ್ಟು ಗ್ರೋತ್ ಕಾಣಿಸ್ತಾ ಇಲ್ಲ ಅಂತ ಕಾಣ್ತಾ ಇದೆ. ಏತಕ್ಕಂದ್ರೆ ನಮ್ಮ ಇಂಡಿಯಾ ಮಾರ್ಕೆಟ್, ಇದು ನಾನು GDP ಚಾರ್ಟ್ ಅಲ್ಲಿ ಇದ್ದೀನಿ. ಸೊ ನಮ್ಮ ಇಂಡಿಯನ್ ಮಾರ್ಕೆಟ್ GDP ಅರೌಂಡ್ 2021 ಅಲ್ಲಿ 22.6ಗೆ ಇತ್ತು. ಅಲ್ಲಿಂದ ಸ್ವಲ್ಪ ಕಡಿಮೆ ಆಗಿತ್ತು, ಅಗೇನ್ ಇಲ್ಲಿ 12%ಗೆ ಬಂದಿತ್ತು Q2 2022 ನಲ್ಲಿ. ಅದಾದ್ಮೇಲೆ ನಿಯರ್ 8 to 7 ಈ ಪರ್ಸೆಂಟ್ ಅಲ್ಲೇ ಇತ್ತು GDP, ಹಾಗೆಲ್ಲ ಓಕೆ ಆಗಿತ್ತು. ಆದ್ರೆ ಅಲ್ಲಿಂದ Q4 2023 ನಲ್ಲಿ 8.6 ಇಂದ 7.8ಗೆ ಬಂತು, ಹಾಗೂ 6.7ಗೆ ಬಂತು Q2 2024, ಹಾಗೂ Q3 2024 ಅಲ್ಲಿ 5.4ಗೆ ಬಂದಿದೆ. ಸೊ 6ಕ್ಕಿಂತ ಕೆಳಗಡೆ ಬಂದಿದೆ. ಸೊ ಇದು ಪ್ರೀವಿಯಸ್ ಕ್ವಾರ್ಟರ್ಗಿಂತ ತುಂಬಾನೇ ಕಡಿಮೆ ಇದೆ. ಎಕ್ಸ್ಪೆಕ್ಟೇಷನ್ ಇದ್ದಿದ್ದು 6.5, ಅದಕ್ಕಿಂತ ಕಡಿಮೆ 5.4 ಬಂದಿರೋದು. ಇದು ಎಫ್ ಐಸ್ಗೆ ಇಷ್ಟ ಆಗ್ತಾ ಇಲ್ಲ. ಈವನ್ ಮಾರ್ಕೆಟ್ ಸೆಂಟಿಮೆಂಟ್ ತುಂಬಾ ನೆಗೆಟಿವ್ ಆಗಿ ಹೋಗ್ತಾ ಇದೆ. ಹಾಗೂ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇಂಟ್ರೆಸ್ಟ್ ರೇಟ್ ಬಗ್ಗೆ ನೋಡೋದಾದ್ರೆ ನಮ್ಮ RBI ಕಡೆಯಿಂದ ಯಾವುದೇ ಇಂಟ್ರೆಸ್ಟ್ ರೇಟ್ ಕಟ್ ಮಾಡಲಿಲ್ಲ. ಆದ್ರೆ ಇಲ್ಲಿ ಇಂಟ್ರೆಸ್ಟ್ ರೇಟ್ ಹೇಗಿತ್ತು ಮುಂಚೆ ಅಂತ ನಾವು ಇಲ್ಲಿ ನೋಡಿದ್ರೆ, ಕೊರೋನಾ ಪೆಂಡಮಿಕ್ ಏನ್ ಬಂದಿತ್ತು ಅದಕ್ಕಿಂತ ಮುಂಚೆ ನಾವು ಇಲ್ಲಿ ನೋಡಿದ್ರೆ 2017-18 ಈ ಟೈಮಲ್ಲಿ 6.25 6.5 ಗಿತ್ತು. ಅಲ್ಲಿಂದ ಕೊರೋನಾ ಸಮಯದಲ್ಲಿ ಇದನ್ನ ಕಡಿಮೆ ಮಾಡ್ತಾ ನಿಯರ್ 4 ವರೆಗೆ ತಗೊಂಡ್ ಬಂದಿದ್ರು. ಅಲ್ಲಿಂದ ಇಂಟ್ರೆಸ್ಟ್ ರೇಟ್ ಏನು ಹೆಚ್ಚಾಗಿ ಶುರು ಆಯ್ತು 2020ರಿಂದ. ಇದು 6.5ಗೆ ಫೆಬ್ರವರಿ 2023 ನಲ್ಲಿ ತಗೊಂಡು ಬಂದಿದ್ರು. ಅಲ್ಲಿಂದ ಇದೇ ಇಂಟ್ರೆಸ್ಟ್ ರೇಟ್ ನ ಸತತವಾಗಿ 3-4 ಕ್ವಾರ್ಟರ್ಲಿಂದ ಮೇಂಟೈನ್ ಮಾಡ್ತಿದ್ದಾರೆ. ಸೊ ಇಂಡಿಯನ್ ಮಾರ್ಕೆಟ್ GDP ನಲ್ಲಿ ಕುಸಿತ ಕಾಣ್ತಾ ಇದೆ. ಸೊ ಇಂಟ್ರೆಸ್ಟ್ ರೇಟ್ ಅಲ್ಲೂ ಇಲ್ಲಿ ಏನಾದ್ರೂ ಕಟ್ ಬರೋಕೆ ಶುರು ಆದ್ರೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಬರೋಕೆ ಶುರು ಆಗುತ್ತೆ, GDP ಇನ್ಕ್ರೀಸ್ ಆಗ್ಬೇಕಾಗತ್ತೆ. ಆಗ ಎಫ್ ಐಸ್ ರಿಟರ್ನ್ ಇಂಡಿಯಾಗೆ ಬರ್ತಾರೆ. ಅದಲ್ಲದೆ ಬರೋ ಫೆಬ್ರವರಿ 1 ಅಂದು ಈ ಭಾರತದಲ್ಲಿ ಲಿಕ್ವಿಡಿಟಿ ಇನ್ಕ್ರೀಸ್ ಮಾಡೋದಕ್ಕಾಗಿ ಟ್ಯಾಕ್ಸ್ ರೇಟ್ ಸ್ಲ್ಯಾಬ್ ಅಲ್ಲಿ ಹೇಗೆ ಚೇಂಜಸ್ ಆಗುತ್ತೆ, ಹಾಗೂ ಮಾರ್ಕೆಟ್ ಅಲ್ಲಿ ಲಿಕ್ವಿಡಿಟಿ ಬರೋದಕ್ಕೆ ಗೌರ್ಮೆಂಟ್ ಏನೆಲ್ಲ ಸ್ಟೆಪ್ಸ್ ತಗೊಳುತ್ತೆ ಅದ್ರ ಮೇಲೆ ಕೂಡ ಎಫ್ ಐಸ್ ನೋಡ್ಕೊಂಡು ಇಂಡಿಯಾದಲ್ಲಿ ರಿಟರ್ನ್ ಬರೋಕೆ ನೋಡ್ತಾರೆ. ಸೊ ಬರೋ ಫೆಬ್ರವರಿ 1 ಶನಿವಾರದ ದಿನ ಯಾವ ರೀತಿ ಬಜೆಟ್ ಮಂಡನೆ ಆಗೋದಿದೆ, ಯಾವ ರೀತಿ ಎಫ್ ಐಸ್ ಹಾಗೆ ಇನ್ವೆಸ್ಟರ್ಸ್ಗೆ ಈ ಬಜೆಟ್ ಅಟ್ರಾಕ್ಟ್ ಮಾಡುತ್ತೆ, ಅದ್ರ ಮೇಲೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ನಾವು ರಿಕವರಿನ ನೋಡ್ಬೋದು. ಇದು ಪ್ರೀ ಬಜೆಟ್ ಶುರು ಆಗ್ಬೋದು ನ್ಯೂಸ್ಗಳ ಕಾರಣ, ಅಥವಾ ಪೋಸ್ಟ್ ಬಜೆಟ್ ಅಲ್ಲೂ ರಿಕವರಿ ಬರ್ಬೇಕಾಗುತ್ತೆ. ಸೊ ಬಜೆಟ್ ಮೇಲೆನೆ ಈಗ ನಮ್ಮ ಕಣ್ಣು. ಹಾಗೂ RBI ಕಡೆಯಿಂದ ಏನಾದ್ರು ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗಿ ಶುರು ಆದ್ರೆ ಅದು ಕೂಡ ಇಂಡಿಯನ್ ಮಾರ್ಕೆಟ್ಗೆ ಪಾಸಿಟಿವ್ ಆಗುತ್ತೆ. ಅಲ್ಲಿವರೆಗೆ ಬಿಯರ್ಸ್ ಸೈಲೆಂಟ್ ಆಗೋ ಲಕ್ಷಣಗಳು ಎಲ್ಲೂ ಕಾಣಿಸ್ತಾ ಇಲ್ಲ. ಇನ್ನು ಈ ಬಿಯರ್ಸ್ ಬುಲ್ ಫೈಟ್ ಹೇಗೆ ಮುಂದುವರಿಬಹುದು ಅಂತ ನಿಮಗೆ ಏನ್ ಅನ್ಸುತ್ತೆ ಅದನ್ನ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಕೊಟ್ಟಿರೋ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಮ್ಮ ಮುಂದಿನ ವಿಡಿಯೋ ಬರೋವರೆಗೂ ನಿಮ್ಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.